ವ್ಲಾಗ್. ಸೊ ಆಫ್ಟರ್ ವೆರಿ ಲಾಂಗ್ ಟೈಮ್ ಗೈಸ್, ಡೈಲಿ ವ್ಲಾಗ್ ಬಿಟ್ಟು ಸಮಥಿಂಗ್ ಡಿಫ್ರೆಂಟ್ ತೋರಿಸೋಣ ಅಂದ್ಕೊಂಡು ಈ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಏನಂದರೆ ನನ್ನ ಹತ್ರ ಇರೋ ಸ್ವಲ್ಪ ಬ್ಯಾಗ್ ಕಲೆಕ್ಷನ್ಸ್ ನಿಮಗೆಲ್ಲ ತೋರಿಸೋಣ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಎಲ್ಲೆಲ್ಲಿ ತೊಗೊಂಡಿದ್ದು, ಎಷ್ಟು ಅಮೌಂಟ್ ಪೇ ಮಾಡಿದೆ ಅದಕ್ಕೆ ಅಂತ ಐ ವಿಲ್ ಬಿ ಶೇರಿಂಗ್ ಇನ್ ದಿಸ್ ವ್ಲಾಗ್. ಸೊ ಮೊದಲನೇ ಬ್ಯಾಗ್ ಬಂದು ಇಟ್ಸ್ ಅ ಸ್ಮಾಲ್ ಛೋಟಾ ಬ್ಯಾಗ್. ಇದೊಂದು ಸುಮ್ಮನೆ ಶೋಲ್ಡರ್ ಬ್ಯಾಗ್ ಥರ, ಯು ಗೈಸ್ ಕ್ಯಾನ್ ಸಿ, ಪುಟಾಣಿದು ಗೈಸ್, ಇಷ್ಟೇ ಇರೋದು. ಈ ಬ್ಯಾಗ್ ನಾನು ಥೈಲ್ಯಾಂಡಲ್ಲಿ ತೊಗೊಂಡಿದ್ದು, ಥೈಲ್ಯಾಂಡ್ಗೆ ಹೋಗಿದಾಗ ಪರ್ಚೇಸ್ ಮಾಡಿದ್ದು. ಬಟ್ ಇದ್ರ ಪ್ರೈಸ್ ಗೊತ್ತಿಲ್ಲ ನನಗೆ, ಅದು ಎಷ್ಟು ತೈಬಾತ್ ಕೊಟ್ವಿ ಅನ್ನೋದೆಲ್ಲ ನನಗೆ ಗೊತ್ತಿಲ್ಲ. ಬಟ್ ಇದ್ರ ಲೆದರ್ ಮಾತ್ರ ತುಂಬಾ ಚೆನ್ನಾಗಿದೆ. 2 years ಆಗಿದೆ ತೊಗೊಂಡು, ಏನೂ ಕಿತ್ತೋಗೋದಾಗಲಿ ಅದೆಲ್ಲ ಏನೂ ಆಗಿಲ್ಲ ಲೆದರು. ಸೊ ಈ ಬ್ಯಾಗ್ನ ನಾನು ತುಂಬ ಕಾಟನ್ ಸ್ಯಾರೀಸ್ ಹಾಕ್ತೀನಲ್ಲ ಆವಾಗ ಯೂಸ್ ಮಾಡ್ತೀನಿ ಈ ಬ್ಯಾಗ್ನ. ಅದೊಂಥರ ಚೆನ್ನಾಗಿ ಕಾಣಿಸುತ್ತೆ, ಅದು ಕಾಟನ್ ಸ್ಯಾರಿ ಸಿಂಪಲ್ ಆಗಿರುತ್ತಲ್ಲ. ಸೊ ದಿಸ್ ಗೋಸ್ ವೆಲ್ ವಿತ್ ಕಾಟನ್ ಸ್ಯಾರೀಸ್. ಸೊ ನೆಕ್ಸ್ಟ್ ಬ್ಯಾಗ್ ತೋರಿಸ್ತೀನಿ. ಯಾವ ತೋರಿಸೋಣ? ಎಸ್, ಇದು ಒಂದು ಪುಟಾಣಿ ಬ್ಯಾಗಿಟ್ ಬ್ಯಾಗ್. ಇದು ಬ್ಯಾಗಿಟ್ ಬ್ರ್ಯಾಂಡದು. ಇದು ಸ್ಲಿಂಗ್ ಬ್ಯಾಗ್ ಥರ, ಸುಮ್ಮನೆ ಫೋನ್ ಆ್ಯಂಡ್ ಅಷ್ಟೇನು ಪುಟಾಣಿ ವ್ಯಾಲೆಟ್ ಇಟ್ಕೋಬೋದು ಅಷ್ಟೇ. ಈ ಬ್ಯಾಗಲ್ಲಿ ಇನ್ನೇನು ಇಡ್ಸಲ್ಲ ಗೈಸ್. ಇದು ತೊಗೊಂಡು ಆಲ್ಮೋಸ್ಟ್ ಒಂದು 4 years ಆಗಿದೆ. ಇನ್ನು ನಾನು ಒಂದು ಸತಿನೂ ಯೂಸ್ ಮಾಡಿಲ್ಲ. ಐ ಡೋಂಟ್ ನೋ ವೈ, ಯಾಕೆ ಯೂಸ್ ಮಾಡಿಲ್ಲ ಅಂತಲೇ ನನಗೆ ಗೊತ್ತಿಲ್ಲ, ಮನಸ್ಸೇ ಬಂದಿಲ್ಲ ಈ ಬ್ಯಾಗು. ಸೊ ಇದು ಬಂದು ಒಂಥರ ಯಾವ ಕಲರ್ ಇದು, ಟೇಲ್ ಬ್ಲೂ ಕಲರ್ ಥರ ಅನಿಸುತ್ತೆ. ಇದು ಬ್ಯಾಗಿಟ್ ಬ್ರ್ಯಾಂಡ್ದು. ಇದಕ್ಕೆ ಅಮೌಂಟು ಬ್ಯಾಗ್ಗೆ ನಾನು ಒಂದು 700 rupees ಪೇ ಮಾಡಿದ್ದೀನಿ ಅನಿಸುತ್ತೆ. ಅಮೆಝಾನಲ್ಲಿ ತೊಗೊಂಡಿದ್ದಂತಹ ಬ್ಯಾಗ್ ಇದು. ಸೊ ಗೊತ್ತಿಲ್ಲ ಯಾವಾಗ ಯೂಸ್ ಮಾಡ್ತೀನಿ ಅಂತ. ಸೊ ಎಸ್, 2 bags ಆಯಿತು ಗೈಸ್. ನೆಕ್ಸ್ಟ್ ತೋರಿಸ್ತಾ ಹೋಗ್ತೀನಿ. ಯಾವ್ದು ತೋರಿಸೋಣ? ಓಕೆ, ಇದೊಂದು ಬ್ಯಾಗ್ ಇದೆ. ಇದು ಎಲ್ಲಿ ತೊಗೊಂಡಿದ್ದಂತ ನಿಜ ನನಗೆ ಗೊತ್ತಾಗ್ತಿಲ್ಲ. ಬಟ್ ಇದೂ ಅಷ್ಟೇ ಅರೌಂಡ್ 500 rupees ಕೊಟ್ಟಿದ್ದೀನಿ. ಹೀಗಾದರೂ ಕ್ಯಾರಿ ಮಾಡ್ಬೋದು, ಇಲ್ಲಾಂದರೆ ಈ ಥರನಾದರೂ ಮಾಡ್ಬೋದು. ಇದು ಜಾಸ್ತಿ ನಾನು ಕುರ್ತಾ ಹಾಕ್ತೀನಲ್ಲ ಆವಾಗ ಯೂಸ್ ಮಾಡ್ತೀನಿ ಈ ಬ್ಯಾಗು. ಜೀನ್ಸ್ ಅದಕ್ಕೆಲ್ಲ ಸೂಟ್ ಆಗೋಲ್ಲ ಇದು. ಸೊ ಓನ್ಲಿ ಫಾರ್ ಕುರ್ತಾಸ್ ಅಷ್ಟೇ ಈ ಬ್ಯಾಗು. ಮೇ ಬಿ ನಾನು ಜಯನಗರಲ್ಲೋ ಇಲ್ಲ ಗಾಂಧಿ ಬಜಾರಲ್ಲೋ ತೊಗೊಂಡಿದ್ದಂತಹ ಬ್ಯಾಗ್ ಇದು. ಸೊ ಥರ್ಡ್ ಬ್ಯಾಗ್. ನೆಕ್ಸ್ಟ್ ಎಸ್, ಇದು ಒಂದು, ಇದ್ರ ಬಗ್ಗೆ ಹೇಳಬೇಕು ಗೈಸ್. ಈ ಬ್ಯಾಗ್ಗೆ ನಂಗೆ ಗೊತ್ತಿರೋಂಗೆ ನನ್ನ ಮಗಂಗೆ 10 ವರ್ಷ, ಅವನು ಹುಟ್ಟಿದ್ದು 1 year ಆದಮೇಲೆ ತೊಗೊಂಡಿದ್ದ ಅನಿಸುತ್ತೆ. ಮೇ ಬಿ 8 years ಆಗಿದೆ ಅನಿಸುತ್ತೆ ಈ ಬ್ಯಾಗ್ಗೆ. ಟ್ರಸ್ಟ್ ಮೀ, ನಾನು ಪೇ ಮಾಡಿರೋದು ಬರೀ 250 ರೂಪಾಯಿ ಅಷ್ಟೇ ಈ ಬ್ಯಾಗ್ಗೆ. ಸೊ ಒಂದು ಚೂರು ಏನಾಗಿಲ್ಲ. ಇದು ಸ್ಲಿಂಗ್ ಬ್ಯಾಗ್, ಇದು ಉದ್ದಕ್ಕೆ ಬರುತ್ತೆ. ಸೊ ಲೆದರ್ ಆಗಲಿ ಏನೂ ಕಿತ್ತೋಗಿದ್ದಾಗಲಿ ಏನೂ ಆಗಿಲ್ಲ. ತುಂಬಾ ಚೆನ್ನಾಗಿದೆ ಕ್ವಾಲಿಟಿ, ಯಾವುದೋ ಬ್ರ್ಯಾಂಡೆಡ್ ಬ್ಯಾಗ್ ಥರ ಇದೆ. ಸೊ ಇದಕ್ಕೆ ಬಂದು 250 ರೂಪಾಯಿ. ಇದು ಸೇಮ್ ಕುರ್ತಾಸ್ ಇದಕ್ಕೆಲ್ಲ ಹಾಕ್ತೀನಿ. ಬಟ್ ಜೀನ್ಸ್ಗೆಲ್ಲ ನಾನು ಅಷ್ಟು ಬ್ಯಾಗ್ಸೇ ಕ್ಯಾರಿ ಮಾಡಲ್ಲ, ಫೋನನ್ನು ಬಿಟ್ಟರೆ. ಸೊ ದಿಸ್ ಇಸ್ ಮೈ 4th ಬ್ಯಾಗ್. ನೆಕ್ಸ್ಟ್ ಬ್ಯಾಗ್ ಎಸ್, ಇದು ಚೈನ್ ಕಾಣಿಸ್ತಿದೆಯಾ? ಹಾಂ, ಈ ಬ್ಯಾಗು. ಇದನ್ನೂ ಸಹ ನಾನು ಅಮೆಝಾನಲ್ಲೇ ತೊಗೊಂಡಿದ್ದು. ಇದಕ್ಕೂ ಐ ಪೇಡ್ ಅರೌಂಡ್ 850 rupees ಅನಿಸುತ್ತೆ ಗೈಸ್. ಇದು ತೊಗೊಂಡು ನಾನು 4 ವರ್ಷ ಆಗಿದೆ. ಇದೂ ಅಷ್ಟೇ, ಲೆದರ್ ಆಗಲಿ ಏನೂ ಆಗಿಲ್ಲ, ಹಾಕೋದೇ ವರ್ಷಕ್ಕೆ ಒಂದು ಸತಿ ಇರ್ಬೋದು. ಆ್ಯಂಡ್ ಇದೊಂಥರ ಚೆನ್ನಾಗಿದೆ. ಲಾಂಗ್ ಗೌನ್ಸ್ ಎಲ್ಲ ಹಾಕ್ತೀನಲ್ಲ ಆವಾಗಿದ್ದು ಸೂಟ್ ಆಗುತ್ತೆ. ಸ್ಯಾರಿಗೆಲ್ಲ ನಾನು ಇದನ್ನು ಯೂಸ್ ಮಾಡಲ್ಲ, ಓನ್ಲಿ ಫಾರ್ ಲಾಂಗ್ ಗೌನ್ಸ್ ಆಮೇಲೆ ಪಾರ್ಟಿ ವೇರ್ ಡ್ರೆಸ್ಸಸ್ ಹಾಕ್ದಾಗ ಮಾತ್ರ ನಾನು ಇದನ್ನು ಯೂಸ್ ಮಾಡ್ತೀನಿ. ಆ್ಯಂಡ್ ದಿಸ್ ಇಸ್ ಮೈ 5th ಬ್ಯಾಗ್. ಆ್ಯಂಡ್ ನೆಕ್ಸ್ಟ್ ಎಸ್ ಗೈಸ್, ಈ ಬ್ಯಾಗ್ ಬಂದು ತುಂಬಾ ಸ್ಪೆಷಲ್ ಬ್ಯಾಗ್. ಬಿಕಾಸ್ ರಾಖಿಗೆ ನನ್ನ ಚಿಕ್ಕಮ್ಮನ ಮಗ ತಮ್ಮ ಗಿಫ್ಟ್ ಮಾಡಿದಂತಹ ಬ್ಯಾಗ್ ಇದು. ಒಂಥರ ಚೆನ್ನಾಗಿದೆ, ನಂಗೆ ತುಂಬ ಇಷ್ಟ ಆಯಿತು. ಇದೂ ಅಷ್ಟೇ ಕುರ್ತಾಗೆ ಹಾಕ್ತೀನಿ, ಆಲ್ಮೋಸ್ಟ್ ಎಲ್ಲ ಕುರ್ತಾಗೆ ಹಾಕೋದು, ಜೀನ್ಸ್ಗೆ ಏನೂ ಕ್ಯಾರಿ ಮಾಡಲ್ಲ. ಇಟ್ಸ್ ಅ ಗಿಫ್ಟ್ ಫ್ರಮ್ ಮೈ ಬ್ರದರ್. ಸೊ ಪ್ರೈಸ್ ಎಲ್ಲ ನನಗೆ ಗೊತ್ತಿಲ್ಲ. ಇಟ್ಸ್ ಅ ನೈಸ್ ಬ್ಯಾಗ್.
ಸೊ ನೆಕ್ಸ್ಟ್ ಬ್ಯಾಗ್ ಬಂದು ಎಸ್ ದಿಸ್ ಇಸ್ ಒನ್ ಆಫ್ ಮೈ ಫೇವ್ರೆಟ್ ಬ್ಯಾಗ್ ಅಂತಲೇ ಹೇಳ್ಬೋದು. ಪುಟಾಣಿ ಬ್ಯಾಗ್ ಇದು ಬಂದು ಕಮರ್ಷಿಯಲ್ ಸ್ಟ್ರೀಟಲ್ಲಿ ತೊಗೊಂಡಿದ್ದಂತಹ ಚೋಟಾ ಮೋಟಾ ಬ್ಯಾಗ್. ಇದು ಚೆನ್ನಾಗಿದೆ. ಇದೊಂಥರ ಇದನ್ನು ನಾನು ಈ ಥರ ವೇರ್ ಮಾಡ್ತೀನಿ ಗೈಸ್, ಕ್ರಾಸಾಗಿ ವೇರ್ ಮಾಡ್ತೀನಿ. ಇದಕ್ಕೋಸ್ಕರನೇ ತೊಗೊಂಡಿದ್ದು, ಕ್ರಾಸಾಗಿ ವೇರ್ ಮಾಡಿದ್ರೆ ಚೆನ್ನಾಗಿ ಕಾಣುತ್ತೆ ಅಂತ ತೊಗೊಂಡಿದ್ದಂತಹ ಬ್ಯಾಗ್ ಇದು. ಆ್ಯಂಡ್ ಇದಕ್ಕೆ ನಾನು 850 ರೂಪೀಸ್ ಕೊಟ್ಟಿದ್ದು ಅಷ್ಟೇ. ಇದೊಂದು ಫೋನ್ ಬಿಟ್ಟರೆ ಇನ್ನೇನೂ ಇಡಿಸಲ್ಲ ಈ ಬ್ಯಾಗಲ್ಲಿ, ಅಷ್ಟು ಚಿಕ್ಕದು. ಕರ್ಚೀಫ್ ಇಲ್ಲ ನ್ಯಾಪ್ಕಿನ್ಸ್ ಏನಾದ್ರು ಇಟ್ಕೋಬೋದು ಅಷ್ಟೇ. ಚೆನ್ನಾಗಿರುತ್ತೆ. ಇದೊಂಥರ ಫಾರ್ಮಲ್ ಲುಕ್ ಕೊಡುತ್ತೆ. ಫಾರ್ಮಲ್ ಏನಾದರೂ ಶರ್ಟ್ಸ್ ಆ ಥರ ವೇರ್ ಮಾಡಿದಾಗ ನಾನು ಇದನ್ನೇ ಕ್ಯಾರಿ ಮಾಡೋದು. ಇದು ನನ್ನ 7th or 8th ಬ್ಯಾಗ್ ಅನಿಸುತ್ತೆ. ಸೊ ಗೈಸ್, ಈ ನೆಕ್ಸ್ಟ್ ಬ್ಯಾಗ್ ಬಂದು ಇದು ನನಗೆ ಸ್ಪೆಷಲ್ ಬ್ಯಾಗ್. ಬಿಕಾಸ್ ಈ ಬ್ಯಾಗು ಸಹ ನನಗೆ ರಾಖಿಗೆ ನಮ್ಮ ದೊಡ್ಡಣ್ಣ ಗಿಫ್ಟ್ ಮಾಡಿದಂತಹ ಬ್ಯಾಗ್ ಇದು. ಇಟ್ಸ್ ರಿಯಲಿ ಸೂಪರ್ ಬ್ಯಾಗ್ ಅಂತಲೇ ಹೇಳ್ಬೋದು. ನೋಡಿ ಏನು ಸಖತ್ತಾಗಿದೆ, ಸ್ಟೈಲಿಶ್ ಆಗಿದೆ. ಇದನ್ನು ಅಷ್ಟೇ ಲಾಸ್ಟ್ ಇಯರ್ ಕೊಟ್ಟಿದ್ದು ಅವರು ನನಗೆ ರಾಖಿ ಕಟ್ಟಿದ್ದಕ್ಕೆ ಬ್ಯಾಗು. ಇದು ಅಷ್ಟೇ ಗೌನ್ಗೆ ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ. ಪಾರ್ಟಿ ವೇರ್ಗೆಲ್ಲ ನಾನು ಇದನ್ನು ಯೂಸ್ ಮಾಡ್ತೀನಿ ಈ ಬ್ಯಾಗು. ಇದ್ರ ಪ್ರೈಸ್ ಸಹ ನನಗೆ ಗೊತ್ತಿಲ್ಲ, ಬಟ್ ಕ್ವಾಲಿಟಿ ವೈಸ್ ಅಂತೂ ತುಂಬಾ ಚೆನ್ನಾಗಿದೆ. ಬ್ಲ್ಯಾಕ್ ಅಲ್ವಾ, ಆಲ್ಮೋಸ್ಟ್ ಎಲ್ಲ ಡ್ರೆಸ್ಗೂ ಹಾಕ್ಬಿಡ್ಬೋದು, ಇದು ಸೂಟ್ ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ ಬ್ಯಾಗ್ ಇಟ್ಸ್ ಅ ಜಾತ್ರೆ ಬ್ಯಾಗ್. ಓಕೆನಾ, ಈ ಜಾತ್ರೆ ಬ್ಯಾಗ್ ನಾನು ಎಲ್ಲೂ ಕ್ಯಾರಿ ಮಾಡಲ್ಲ ಗೈಸ್. ಯಾರೋ ನನಗೆ ಹೀಗೆ ಗಿಫ್ಟ್ ಕೊಟ್ಟಿದ್ದು, ನಂಗೆ ಯಾರಿಗೂ ಕೊಡೋಕ್ಕೂ ಮನ್ಸು ಬರಲಿಲ್ಲ. ಎಷ್ಟು ಒಂಥರ ಡೀಟೇಲಿಂಗ್ ವರ್ಕ್ ಇದೆ, ಪರ್ಲ್ಸ್ ಎಲ್ಲ ಹಾಕ್ಬಿಟ್ಟು ಮಾಡಿದ್ದಾರೆ. ಬಟ್ ಒಂಥರ ಚೆನ್ನಾಗಿದೆ. ಪೊಟ್ಲಿ ಬ್ಯಾಗ್ ಎಲ್ಲೂ ಯೂಸ್ ಮಾಡಲ್ಲ ನಾನು. ಈ ಥರ ಜಿಗಿಮಿಗಿ ಬ್ಯಾಗ್ಸ್ ಎಲ್ಲ ನನಗಷ್ಟು ಇಷ್ಟ ಆಗಲ್ಲ. ಬಟ್ ಕ್ಯೂಟ್ ಇದೆಲ್ಲ, ಇರಲಿ ಮನೇಲಿ ಅಂತ ಇಟ್ಟಿದ್ದೀನಿ. ಯಾರೋ ಕುಂಕುಮ ಕೊಟ್ಟಿದ್ದಂತಹ ಬ್ಯಾಗ್ ಇದು. ಎಸ್, ಕಮಿಂಗ್ ಟು ಮೈ ನೆಕ್ಸ್ಟ್ ಬ್ಯಾಗ್. ಇಟ್ಸ್ ಅ ಟೋಟ್ ಬ್ಯಾಗ್. ಇಟ್ಸ್ ಅ ಬಿಗ್ ಬ್ಯಾಗ್ ಇದು ಗೈಸ್. ನಾನು ಥೈಲ್ಯಾಂಡ್ಗೆ ಹೋಗಬೇಕಾದ್ರೆ ಪರ್ಚೇಸ್ ಮಾಡಿದಂತಹ ಬ್ಯಾಗ್. ಬಿಕಾಸ್ ಡಾಕ್ಯುಮೆಂಟ್ಸ್ ಅಂತೆ, ವಾಟರ್ ಬಾಟಲ್ಸ್, ನನ್ನ ಮಗನಿಗೆ ಒಂದು ಪೇರ್ ಆಫ್ ಬಟ್ಟೆ, ಅದು ಇದು ಏನಾದ್ರು ಇಟ್ಕೊಳ್ತೀನಲ್ಲ, ಅದಕ್ಕೋಸ್ಕರ ಸ್ವಲ್ಪ ದೊಡ್ಡ ಬ್ಯಾಗ್ ಇರಲಿ ಅಂತ ದೊಡ್ಡ ಬ್ಯಾಗ್ ತೊಗೊಂಡೆ. ಇದು ಬಂದು ಮಿಂತ್ರಾದಲ್ಲಿ ಪರ್ಚೇಸ್ ಮಾಡಿದಂತಹ ಬ್ಯಾಗ್ ಇದು. ಇದಕ್ಕೆ ನಾನು 1300 ರೂಪಾಯಿ ಕೊಟ್ಟಿದ್ದೀನಿ. ಈ ಬ್ಯಾಗು ತುಂಬಾ ದೊಡ್ಡ ಬ್ಯಾಗ್, ಸುಮಾರು ಸಾಮಾನು ಇಡ್ಸುತ್ತೆ ಈ ಬ್ಯಾಗಲ್ಲಿ. ಸೊ ದಿಸ್ ಈಸ್ ಆಲ್ಸೋ ಒನ್ ಆಫ್ ಮೈ ಫೇವ್ರೆಟ್ ಬ್ಯಾಗ್. ಈ ಬ್ಲ್ಯಾಕ್ ಆ್ಯಂಡ್ ವೈಟ್ ಕಾಂಬಿನೇಷನ್ ಸುಮಾರು ಜೀನ್ಸ್ ಚೆನ್ನಾಗಿ ಕಾಣುತ್ತೆ ಆ್ಯಂಡ್ ಎಲ್ಲದಕ್ಕೂ ಚೆನ್ನಾಗಿ ಕಾಣುತ್ತೆ. ದೊಡ್ಡ ಬ್ಯಾಗ್ ಇದು. ಎಷ್ಟು 9ನೇದೋ 10ನೇ ಬ್ಯಾಗ್ ಆಗಿದೆ ಗೈಸ್. ಆ್ಯಂಡ್ ನೆಕ್ಸ್ಟ್ ಬ್ಯಾಗ್, ದಿಸ್ ಈಸ್ ಅ ಕ್ಯೂಟ್ ಪಿಂಕ್ ಪ್ರಿಟಿ ಬ್ಯಾಗ್. ಇದು ನಾನು ಥೈಲ್ಯಾಂಡ್ಗೆ ಹೋಗಿದ್ದಾಗ ತಗೊಂಡಿದ್ದ ಬ್ಯಾಗ್ ಇದು. ನನ್ನ ಹಸ್ಬೆಂಡೇ ಸೆಲೆಕ್ಟ್ ಮಾಡಿ ಇದೇ ಇದೇ ಚೆನ್ನಾಗಿದೆ, ಯಾವಾಗಲೂ ಬ್ಲ್ಯಾಕೇ ತೊಗೋತೀಯ ಬೇಡ ಅಂದ್ಬಿಟ್ಟು ಸೊ ಪಿಂಕ್ ಕೊಡಿಸಿದ್ರು. ಇದು ಆಲ್ಮೋಸ್ಟ್ ಒಂಥರ ಫ್ಯಾನ್ಸಿ ಸ್ಯಾರಿ ಹಾಕಿದಾಗೆಲ್ಲ ರಿಸೆಪ್ಷನ್ಗೆ ಒಂಥರ ಪುಟಾಣಿದಾಗ ಹಿಂಗೆ ಇಟ್ಕೊಂಡು ಚೆನ್ನಾಗಿರುತ್ತೆ. ಇದೂ ಅಷ್ಟೇ ನಾನು ಒಂದು ಸತಿ ತೊಗೊಂಡೋಗಿದ್ದೀನಿ ಅಷ್ಟೇ, ಎಲ್ಲೋ ಡಿನ್ನರ್ಗೆ. ಇದು ಇದೆ, ಉದ್ದಕ್ಕೆ ಹಾಕೋಬೋದು. ಬಟ್ ನನಗೆ ಅದು ಇಷ್ಟ ಆಗಲ್ಲ, ನಾನು ಹೀಗೆ ಕ್ಯಾರಿ ಮಾಡ್ತೀನಿ. ತುಂಬ ಕ್ಯೂಟಾಗಿದೆ ಗೈಸ್. ಆ್ಯಂಡ್ ತುಂಬ ಏನಂತ ಕಂಪಾರ್ಟ್ಮೆಂಟ್ಸ್ ಎಲ್ಲ ಏನಿಲ್ಲ, ಇಷ್ಟೇ ಇರೋದು. ಹೋಗಿ ತಂದು 2 ವರ್ಷ ಆಗಿದೆ. ಮೇ ಬಿ ಒಂದು ಸತಿ ಯೂಸ್ ಮಾಡಿದ್ದೀನಿ ನಾನು ಈ ಬ್ಯಾಗ್ನ. ಸೊ ದಿಸ್ ಇಸ್ ಥೈಲ್ಯಾಂಡ್ ಬ್ಯಾಗ್. ಇದಕ್ಕೂ ಗೊತ್ತಿಲ್ಲ ಎಷ್ಟು ಬಾತ್ಗಳು ಕೊಟ್ಟಿದ್ದೀವಿ ಅಂತ. ಅಲ್ಲ ಥೈ ಬಾತ್. ಸೊ ಐ ಡೋಂಟ್ ನೋ ದ ಪ್ರೈಸ್ ಆಫ್ ದಿಸ್ ಬ್ಯಾಗ್. ಆ್ಯಂಡ್ ಇನ್ನೊಂದು ಕ್ಯೂಟ್ ಲಿಟಲ್ ಬ್ಯಾಗ್. ಇದು ಅಷ್ಟೇ ಗೈಸ್, ಥೈಲ್ಯಾಂಡಲ್ಲಿ ತಗೊಂಡಿದ್ದಂತಹ ಬ್ಯಾಗ್. ನನ್ನ ಮಗ ಇದನ್ನು ನೋಡಿದಾಗೆಲ್ಲ ಅಮ್ಮ ತೆಂಗಿನಕಾಯಿ ಬ್ಯಾಗ್ ಅಂತಿರ್ತಾನೆ. ಬಿಕಾಸ್ ಶೇಪ್, ಕಲರ್ ಎಲ್ಲ ತೆಂಗಿನಕಾಯಿ ಥರ ಅನಿಸುತ್ತೆ ಅಂದ್ಬಿಟ್ಟು ರೇಗಿಸ್ತಿರ್ತಾನೆ ತೆಂಗಿನಕಾಯಿ ಅಂತ. ಬಟ್ ದ ಟೆಕ್ಸ್ಚರ್ ಒಂಥರ ಚೆನ್ನಾಗಿದೆ. ಹಾವುದು ಪೊರೆ ಬರುತ್ತಲ್ಲ ಆ ಥರ ಇದೆ ಟೆಕ್ಸ್ಚರು. ನಾನು ಅದ್ರದ್ದೆಲ್ಲ ಮುಟ್ಟಿಲ್ಲ, ಬಟ್ ಆ ಥರ ಫೀಲ್ ಆಗುತ್ತೆ ಇದು ಟೆಕ್ಸ್ಚರು. ಸೊ ಇದೂ ಅಷ್ಟೇ ಲಾಂಗ್ ಗೌನ್ಸ್ ಹಾಕಿದಾಗೆಲ್ಲ ಸೂಟ್ ಆಗುತ್ತೆ ಇದು. ಬಟ್ ಒಂದು ದಿನವೂ ತೊಗೊಂಡೋಗಿಲ್ಲ ಎಲ್ಲೂ.
ಅದೇನೋ ಗೊತ್ತಿಲ್ಲ, ಯಾವ ಡ್ರೆಸ್ಗೂ ಇದು ಸೂಟ್ ಆಗಿಲ್ಲ. ಮೇ ಬಿ ಈ ಬ್ಯಾಗ್ಗೋಸ್ಕರ ನಾನು ಚೆನ್ನಾಗಿರೋ ಬಟ್ಟೆ ತೊಗೋಬೇಕು ಅನಿಸುತ್ತೆ. ಗೌನ್ ಯಾವಾಗ ಹಾಕೋತೀನೋ ಗೊತ್ತಿಲ್ಲ. ತುಂಬ ಸ್ಪೇಷಿಯಸ್ ಆಗಿದೆ ಒಳಗಡೆನೂ. ಸುಮ್ಮನೆ ಏನೋ ಇಟ್ಕೊಂಡಿದ್ದೆ ಅನ್ಸುತ್ತೆಲ್ಲ. ಐ ಡೋಂಟ್ ನೋ ಗೈಸ್, ರಿಮೆಂಬರ್ ಆಗ್ತಿಲ್ಲ ನನಗೆ. ಟಿಶ್ಯೂ ಎಲ್ಲ ಇಟ್ಟಿದ್ದೀನಿ ಅಂದರೆ ಮೇ ಬಿ ಎಲ್ಲೋ ಒಂದು ಕಡೆ ತೊಗೊಂಡು ಹೋಗಿದ್ದೀನಿ ಅನಿಸುತ್ತೆ. ಇದನ್ನು ಅಷ್ಟೇ ನನಗೆ ಹೀಗೆ ಕ್ಯಾರಿ ಮಾಡೋಕ್ಕೆ ನನಗೆ ಇಷ್ಟ ಆಗುತ್ತೆ. ಆ್ಯಂಡ್ ಈ ಅಟ್ಯಾಚ್ನ ತೆಗೆದುಬಿಟ್ರೆ ತುಂಬ ಚೆನ್ನಾಗಿರುತ್ತೆ. ಇದ್ರದ್ದು ಪ್ರೈಸ್ ನಿಜ ಗೊತ್ತಿಲ್ಲ, ಮೇ ಬಿ ಆ 2 ಬ್ಯಾಗಿಂತ ಇದು ಸ್ವಲ್ಪ ಕಾಸ್ಟ್ಲಿ. ಬಟ್ ನನಗೆ ಐ ಡೋಂಟ್ ಎಷ್ಟು ಬಾತ್ ಕೊಟ್ವಿ ಅಂತ ಗೊತ್ತಾಗ್ತಿಲ್ಲ. 300 ಬಾತ್ ಅನಿಸುತ್ತೆ. 300 ಇಂಟು ಅದನ್ನು ಡಬಲ್ ಮಾಡ್ಕೋಬೇಕು, 900 ರೂಪಾಯಿ, ಮೇ ಬಿ 900 ರೂಪಾಯಿ ಅನಿಸುತ್ತೆ ಈ ಬ್ಯಾಗ್. ಸೊ ಗೈಸ್, ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ಅಂದರೆ ದಿಸ್ ಇಸ್ ಮೈ ಒನ್ ಆಫ್ ದ ಫೇವ್ರೆಟ್ ಬ್ಯಾಗ್, ಗೋ ಟು ಬ್ಯಾಗ್ ಅಂತಲೇ ಹೇಳ್ಬೋದು. ಝೋಕ್ದು ಎಲ್ಲ ಬ್ಯಾಗಿಂತ ನನ್ನ ಹತ್ರ ಇರುವ ಕಾಸ್ಟ್ಲಿಯಸ್ಟ್ ಬ್ಯಾಗ್ ಇದೇನೆ. 1,400 ರೂಪಾಯಿ. ಐ ಆಮ್ ನಾಟ್ ಎ ಬ್ರ್ಯಾಂಡ್ ಪರ್ಸನ್ ಗೈಸ್. ಅಷ್ಟೊಂದೆಲ್ಲ ಕಾಸು ಕೊಟ್ಟು ಜಾಸ್ತಿ ತೊಗೊಳ್ಳೋ ಅಂಥದ್ದೆಲ್ಲ ಏನೂ ಇಲ್ಲ. ಕಮ್ಮಿ ಕಾಸಿಗೆ ಚೆನ್ನಾಗಿರೋದು ಸಿಗುತ್ತಲ್ಲ. ಸೊ ಹಾಗಾಗಿ ನಾನು ಜಾಸ್ತಿ ಕಾಸದೆಲ್ಲ ನಾನು ಬ್ಯಾಗ್ಸ್ ತೊಗೊಳ್ಳಲ್ಲ. ಇದೇ ಫೇವ್ರೆಟ್ ಟೋಟ್ ಬ್ಯಾಗ್ ಇದು. ಆ್ಯಂಡ್ ಅದೇನೋ ಗೊತ್ತಿಲ್ಲ, ನನಗೆ ಈ ಕಲರ್ ತುಂಬ ಇಷ್ಟ ಆಯಿತು. ಆ್ಯಂಡ್ ಆಲ್ಸೋ ಎಷ್ಟೊಂದು ಇಡ್ಬೋದು ಲಗೇಜ್ ಇದರಲ್ಲಿ. ದಿಸ್ ಇಸ್ ಮೈ ಗೋ ಟು ಬ್ಯಾಗ್, ಎವ್ರಿ ಡೇ ಬ್ಯಾಗ್. ನಾನು ಎಲ್ಲೇ ಹೋಗಬೇಕಂದ್ರೂ ಫಸ್ಟ್ ಸಿಗೋದೇ ನನಗೆ ಈ ಬ್ಯಾಗ್ ಕೈಗೆ. ಯಾಕಂದರೆ ನಾನು ಒಂದೊಂದು ಸತಿ ಜೀನ್ಸ್ ಹಾಕ್ತಾಗೂ ಇದನ್ನು ತೊಗೊಂಡೋಗ್ಬಿಡ್ತೀನಿ. ಆ್ಯಂಡ್ ಕುರ್ತಾಗೂ ಸೂಟ್ ಆಗುತ್ತೆ. ಹಾಗಾಗಿ ದಿಸ್ ಇಸ್ ಮೈ ಫೇವ್ರೆಟ್ ಬ್ಯಾಗ್, ಝೋಕ್ದಿದು. ಆ್ಯಂಡ್ ಆಲ್ಸೋ ಐ ಹ್ಯಾವ್ 2 ಕ್ಲಚಸ್ ಇದೆ. ಸೊ ಫಸ್ಟ್ ಕ್ಲಚ್ ಇಸ್ ದಿಸ್. ಇದು 8 ಇಯರ್ಸ್ ಬ್ಯಾಕ್ ಡೆಲ್ಲಿ ಹೋದಾಗ ತೊಗೊಂಡಿದ್ದಂತಹ ಕ್ಲಚ್ ಇದು. ಇದು ನೇತಾಕೋಬೋದು, ಚಿಕ್ಕದಾಗಿರುತ್ತೆ. ಬಟ್ ಐ ಪ್ರಿಫರ್ ಈ ಥರ ಇಟ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ. ಇದು ಬರೀ ರೇಷ್ಮೆ ಸ್ಯಾರಿಗಳು ಹಾಕ್ತೀನಲ್ಲ ಅದಕ್ಕಷ್ಟೇ ನಾನು ಯೂಸ್ ಮಾಡೋದು ಬ್ಯಾಗ್. ಅದು ಮುಹೂರ್ತಮ್ ಹೋದಾಗ, ಯೂಶ್ವಲಿ ಅಷ್ಟೇ ಮುಹೂರ್ತಮ್ ಹೋದಾಗ ರೇಷ್ಮೆ ಸ್ಯಾರಿ ಹಾಕಿರ್ತೀನಲ್ಲ ಅವಾಗಷ್ಟೇ ನಾನು ಇದನ್ನು ಯೂಸ್ ಮಾಡೋದು. ಬಿಕಾಸ್ ಸ್ಯಾರೀಸಲ್ಲೆಲ್ಲ ಗೋಲ್ಡ್ ಇರುತ್ತಲ್ಲ, ಸೊ ಇದು ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ ಅಂತ ಐ ಲವ್ ದಿಸ್ ಬ್ಯಾಗ್. ಇದಕ್ಕೆ ಎಷ್ಟು ಕೊಟ್ಟಿದ್ದೀನಿ ಅಂತ ಅಂದರೆ ಜಸ್ಟ್ 100 ರೂಪೀಸ್ ಅಷ್ಟೇ. ಡೆಲ್ಲಿಲಿ ಅದು ಸರೋಜಿನಿ ಮಾರ್ಕೆಟಲ್ಲಿ ತೊಗೊಂಡಿದ್ದಂತಹ ಕ್ಲಚ್ ಇದು. ಆ್ಯಂಡ್ ಆಲ್ಸೋ 1-2-3 ತಂದಿದೆ ಗಿಫ್ಟಿಂಗ್ ಪರ್ಪಸ್. 8 ಇಯರ್ಸ್ ಬ್ಯಾಗ್ ಯಾರೋ ಕೊಟ್ಟನೋ ಅದು ಗೊತ್ತಿಲ್ಲ ನನಗೆ. ಬಟ್ ಇದು 100 ರೂಪೀಸ್. ಇಟ್ಸ್ ವರ್ತ್. ಎಷ್ಟು ಚೆನ್ನಾಗಿದೆ ಡೀಟೈಲಿಂಗ್ ನೋಡಿ. ಅದು ಹೆಂಗೆ 100 ರೂಪಾಯಿ ಕೊಟ್ಬಿಟ್ರೋ ನನಗೆ ಗೊತ್ತಿಲ್ಲ. ಓಕೆ, ಸೊ ಗೈಸ್, ದಿಸ್ ಇಸ್ ಒನ್ ಮೋರ್ ಕ್ಲಚ್. ಇದನ್ನು ನೈಟ್ ಪಾರ್ಟೀಸ್ಗೆ, ರಿಸೆಪ್ಷನ್ಗೆ ಸ್ಯಾರಿ ಹಾಕಿದಾಗ ನಾನು, ಅಂದರೆ ಸ್ವಲ್ಪ ಫ್ಯಾನ್ಸಿ ಸ್ಯಾರೀಸ್, ರೇಷ್ಮೆ ಸ್ಯಾರಿ ಆ ಥರದ್ದೆಲ್ಲ ಫ್ಯಾನ್ಸಿ ಸ್ಯಾರೀಸ್ ಹಾಕಿದಾಗ ಈ ಕ್ಲಚ್ನ ಯೂಸ್ ಮಾಡ್ತೀನಿ. ಇದೊಂಥರ ಬ್ಲಿಂಗ್ ಇದೆ ನೋಡಿ, ಚೆನ್ನಾಗಿದೆ. ಇದು ನಾನು ಅಮೆಝಾನಲ್ಲಿ ತರಿಸ್ಕೊಂಡಿದ್ದು. ಮೇ ಬಿ ಐ ಪೇಯ್ಡ್ 450 or 500 ಆ ರೇಂಜಲ್ಲೇ ಇರುತ್ತೆ ಇದು. ಇದು ಯೂಸ್ ಮಾಡಿದ್ದೀನಿ. ಎಲ್ಲದರಲ್ಲೂ ಈ ಥರ ಟಿಶ್ಯೂ ಇರುತ್ತೆ, ಯಾಕಂದರೆ ಸ್ವೆಟ್ ಆದರೆ ಹಾಗೆ ಬೇಕಲ್ಲ ಅಂದ್ಬಿಟ್ಟು. ಸೊ ಇದು ಬ್ಲ್ಯಾಕ್ ಅಂದರೆ ಆಲ್ಮೋಸ್ಟ್ ಎಲ್ಲ ಫ್ಯಾನ್ಸಿ ಸ್ಯಾರಿಗೂ ಮ್ಯಾಚ್ ಆಗುತ್ತೆ ಅಂತ ನಾನು ಬ್ಲ್ಯಾಕ್ ಪ್ರಿಫರ್ ಮಾಡಿ ಬ್ಲ್ಯಾಕ್ ತೊಗೊಂಡಿದ್ದು. ಸೊ ಚೆನ್ನಾಗಿದೆ, ಈ ಥರ ಕ್ಯಾರಿ ಮಾಡೋಕ್ಕೆ ಚೆನ್ನಾಗಿ ಅನಿಸುತ್ತೆ. ಸೊ ದಿಸ್ ಇಸ್ ಮೈ ಕ್ಲಚ್ ಫ್ರಮ್ ಅಮೆಝಾನ್. ಆ್ಯಂಡ್ ನೆಕ್ಸ್ಟ್ ಸುಮ್ಮನೆ ಬ್ಯಾಗ್ ಜೊತೆ ಕಾಸು ಅಮೌಂಟ್ ಎಲ್ಲ ಇಟ್ಕೊಳ್ಳೋಕ್ಕೆ ಒಂದು ಪರ್ಸ್ ಬೇಕಾಗತ್ತಲ್ಲ. ಸೊ ಈ ಪರ್ಸ್ ನಾನು ತಗೊಂಡು 15 ವರ್ಷ ಆಗಿದೆ. ನಾನು ಕೆಲಸಕ್ಕೆ ಹೋಗಬೇಕಾದ್ರೆ ತಗೊಂಡಿದ್ದಂತಹ ವ್ಯಾಲೆಟ್. ಇದಕ್ಕೆ ನಾನು 1,25,000 ಕೊಟ್ಟಿದ್ದೆ ಗೈಸ್. 2013 ಕೆಲಸಕ್ಕೆ ಹೋಗ್ಬೇಕಾದ್ರೆ ತೊಗೊಂಡಿದ್ದು. ಸಿಕ್ಕಾಪಟ್ಟೆ ಕ್ರೇಜ್ ನನಗೆ. ತೊಗೊಂಡ್ರೆ ಬ್ಯಾಗ್ ಇಟ್ಟೇ ತೊಗೋಬೇಕು ಅಂತ. ಈ ಬ್ರ್ಯಾಂಡ್ ಮಸ್ತ್. ನೋಡ್ಬೋದು ಈಗಲೂ ಹೊಸ ಬ್ಯಾಗ್ ವ್ಯಾಲೆಟ್ ಇದ್ದಂಗಿದೆ. ಒಂದು ಚೂರು ಎಲ್ಲೂ ಲೆದರ್ ಆಗಲಿ ಏನೂ ಕಿತ್ತೋಗಿಲ್ಲ. ಬಟ್ ನನಗೆ ಬೇಜಾರಾಗಿ ಆಗಿ ಸುಮ್ಮನೆ ಅದನ್ನು ಇಟ್ಟಿದ್ದೀನಿ, ನಾನು ಯೂಸ್ ಮಾಡ್ತಿಲ್ಲ. ಸೊ ಸುಮ್ಮನೆ ಇಟ್ಟಿದ್ದೀನಿ ಅಷ್ಟೇ. ಇದೊಂಥರ ಲಕ್ಕಿ ಪರ್ಸ್ ಇದ್ದಂಗೆ. ಯಾವಾಗಲೂ ಕಾಸಿಟ್ರೆ ಖಾಲಿನೇ ಆಗಲ್ಲ ಈ ಪರ್ಸಲ್ಲಿ. ಈಗಲೂ ಇದೆ, ಇದರಲ್ಲಿ ಇಟ್ಟಿದ್ದೀನಿ. ಅದೇನೋ ತುಂಬ್ತಾನೇ ಇರುತ್ತೆ. ಖಾಲಿ ಆಗಿದ್ದ ದಿನವೇ ನಾನು ನೋಡಿಲ್ಲ ಈ ಪರ್ಸಲ್ಲಿ. ಸೊ ದಿಸ್ ಇಸ್ ಮೈ ಲಕ್ಕಿ ಪರ್ಸ್. ಆ್ಯಂಡ್
ಅಟ್ ಪ್ರೆಸೆಂಟ್ ನಾನು ಯೂಸ್ ಮಾಡ್ತಿರೋದು ಈ ಪುಟಾಣಿ ಯಾವುದಿದು ಲೀನೋ ಪ್ಯಾರಿಸ್ಸಿಂದ ಈ ಚಿಕ್ಕ ವ್ಯಾಲೆಟ್ ಯೂಸ್ ಮಾಡ್ತಾ ಇದ್ದೀನಿ. ಕರೆಂಟ್ ಫೇವ್ರೆಟ್ ಇದು. ಇದರಲ್ಲೂ ಅಷ್ಟೇ ತುಂಬಾ ಕಾರ್ಡ್ಸ್ ಎಲ್ಲ ಇಟ್ಕೋಬೋದು ಆ್ಯಂಡ್ ಕ್ಯಾಶ್ ಎಲ್ಲ ಈ ಥರ ಇಡಬೇಕಾಗತ್ತೆ ಇದರಲ್ಲಿ. ಇದು ಒಂಥರ ಲಕ್ಕಿ ಪರ್ಸ್ ಅಂತಲೇ ಹೇಳ್ಬೋದು. ಅಮೌಂಟ್ ಎಲ್ಲ ಅಷ್ಟು ಬೇಗ ಖಾಲಿ ಆಗೋಲ್ಲ, ಬರ್ತಾನೆ ಇರುತ್ತೆ ಇದರಲ್ಲೂ. ಸೊ ಇದಕ್ಕೆ ನಾನು ಎಷ್ಟು ಪೇ ಮಾಡಿದೆ, 800 ರುಪೀಸ್ ಅನಿಸುತ್ತೆ. ದಿಸ್ ಈಸ್ ಮೈ ಕರೆಂಟ್ ಫೇವ್ರೆಟ್ ವ್ಯಾಲೆಟ್. ಸೊ ಗೈಸ್, ನೋಡಿದ್ರಲ್ಲ ಹೇಗಿತ್ತು ನನ್ನ ಬ್ಯಾಗ್ ಕಲೆಕ್ಷನ್ ವಿಡಿಯೋ. ಏನು ಅಷ್ಟೊಂದೆಲ್ಲ ಬ್ರ್ಯಾಂಡೆಲ್ಲ ಇಲ್ಲ ಗೈಸ್. ನನಗಿಷ್ಟ ಆಗಿರೋಂತಹ ಕೆಲವೊಂದು ಬ್ರ್ಯಾಂಡ್ದು ಪರ್ಟಿಕ್ಯುಲರ್ ಬ್ರ್ಯಾಂಡ್ ನಾನು ತೊಗೊಂಡ್ರೆ ಇದನ್ನೇ ತೊಗೋಬೇಕು, ಝೋಕ್ ಬ್ಯಾಗಿಟ್ ಅಂದರೆ ಅಷ್ಟು ಹುಚ್ಚು ನನಗೆ. ಸೊ ಅದೆರಡು ಇರಲೇಬೇಕು ಅಂತ ನಾನು ತೊಗೊಂಡಿದ್ದು ಬ್ಯಾಗ್ ಅದೇ ಅಷ್ಟೇ. ಆ್ಯಂಡ್ ಯಾವ ಡ್ರೆಸ್ಗೆ, ಯಾವ ಔಟ್ಫಿಟ್ಗೆ ಯಾವ ಬ್ಯಾಗ್ ಸೂಟ್ ಆಗುತ್ತೆ ಅಂತ ಹೇಳಿದ್ದೀನಿ. ಆ್ಯಂಡ್ ಆಲ್ಸೋ ಪ್ರೈಸನ್ನು ಹೇಳಿದ್ದೀನಿ, ಸೊ ದಟ್ ನಿಮ್ಗೊಂದು ಐಡಿಯಾ ಬರ್ಬೋದು ಎಷ್ಟು ಕೊಟ್ಟಿದ್ದೀನಿ ನಾನು ಅದಕ್ಕೆ ಅಮೌಂಟ್ ಅನ್ನೋದು. ಅಷ್ಟೇ ಗೈಸ್, ಈ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತೀನಿ. ಸೊ ವ್ಲಾಗ್ ಇಷ್ಟ ಆಗಿದ್ದಲ್ಲಿ ಲೈಕ್, ಕಮೆಂಟ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡ್ದಲ್ಲೇ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಸಹ ಮಾಡಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಸಿ ಯು ಆಲ್ ಇನ್ ದ ನೆಕ್ಸ್ಟ್ ವ್ಲಾಗ್. ಟಾಟಾ, ಸಿ ಯು, ಬಾಯ್ ಬಾಯ್ ಗೈಸ್.